ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು. ಚತುರ್ಥಿ ತಿಥಿ ಧನಿಷ್ಠ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ. ಶನಿವಾರದಲ್ಲಿ ವಿಷ್ಣುವಿನ ಪೂಜೆಯನ್ನು ಸಾಮಾನ್ಯವಾಗಿ ಮಾಡ್ತೀವಿ. ರಾಮ ಪೂಜೆ, ವಿಷ್ಣು ಪೂಜೆ, ವಿಷ್ಣು ಸಂಬಂಧಿ, ಆಂಜನೇಯನ ಪ್ರಾರ್ಥನೆ, ಹೀಗೆ ಶನೈಶ್ಚರನ ಪ್ರಾರ್ಥನೆ ಬಿಡಲಿಕ್ಕಾಗದೇ ಇರತಕ್ಕಂಥದ್ದು ಹೀಗೆಲ್ಲ ಇದೆ. ಅಂತೂ ವಿಷ್ಣುವಿನ ಆರಾಧನೆಗೂ ಇದೊಂದು ಶ್ರೇಷ್ಠ ವಾರ ಅಂತ ನಾವು ಪರಿಗಣಿಸ್ತೀವಿ. ಈ ದಿವಸ ವಿಷ್ಣುವಿಗೆ ಸ್ವಲ್ಪ ಅಲ್ಲಿ ಪದ್ಮಾನಿ ತುಳಸಿ ಪತ್ರಾಣ್ಯುತ್ತಮಾನಿ ಅಂತ ಹೇಳಿದೆ. ಪದ್ಮಾನಿ ಅಂತಂದರೆ ಪದ್ಮ ಪುಷ್ಪ ಅಂದರೆ ಕಮಲ ಪುಷ್ಪ, ಮತ್ತು ತುಳಸಿ ಪತ್ರ ಇವೆರಡೂ ತುಂಬ ಶ್ರೇಷ್ಠ, ಪ್ರಪೂಜನಂ ಅಂತ ಹೇಳುತ್ತೆ. ಹೀಗಾಗಿ ತುಂಬ ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಲಿಕ್ಕೆ ಇವುಗಳು ಸೇರಿಬಿಟ್ರೆ ಅದು ನಿಮ್ಮ ಏನು ಸಂಕಲ್ಪ ಇದೆ ಆ ಸಂಕಲ್ಪಕ್ಕೆ ಒಂದು ಬಲವನ್ನು ತಂದು ಕೊಟ್ಬಿಡುತ್ತೆ ಆ ಹೂಗಳು ಮತ್ತು ಆ ಪತ್ರೆಗಳು ಅಂತ. ಹೀಗಾಗಿ ವಿಷ್ಣು ಸನ್ನಿಧಾನಕ್ಕೆ ನೀವು ಪದ್ಮವನ್ನು ತುಳಸಿಯನ್ನು ಹಿಡಿದು ಹೋಗಿದ್ದೀರಾ ಅಂತಂದರೆ ವಿಷ್ಣು ನಿಮ್ಮನ್ನು ಅನುಗ್ರಹಿಸಿಯೇ ಸಿದ್ಧ ಅಂತ ಅರ್ಥ. ಆ ರೀತಿಯಲ್ಲಿ ಒಂದು ಬಲ. ಹೀಗಾಗಿ ಸಾಧ್ಯವಾದರೆ ಒಂದು ಸಲ ಹೋಗಿ ಬನ್ನಿ. ಮತ್ತು ಈ ದಿವಸ ಎರಡನೇದಾಗಿ ಶುಕ್ರನ ಪರಿವರ್ತನೆ ಕಾಣ್ತೀವಿ. ಎಷ್ಟು ದಿವಸ ಜಲಕ್ಷೇತ್ರದಲ್ಲಿದ್ದ, ಈಗ ಅಂದರೆ ಕರ್ಕಟಕ ರಾಶಿಯಲ್ಲಿದ್ದಂತಹ ಶುಕ್ರ ಈಗ ಸಿಂಹರಾಶಿಗೆ ಬರ್ತಾನೆ. ವಸ್ತುತಃ ಶತ್ರುವಿನ ಮನೆ ರವಿಯ ಮನೆಗೆ ಶುಕ್ರ ಬಂದರೆ ಅಲ್ಲಿ ನೀಚಾಭಿಲಾಷಿ ಬೇರೆ. ಮುಂದಿನ ಮನೆ ಯಾವುದು ಅಂತಂದರೆ ಅದು ಕನ್ಯಾ ರಾಶಿ. ಕನ್ಯಾ ರಾಶಿ ಶುಕ್ರನ ನೀಚ ಸ್ಥಾನ. ಹೀಗಾಗಿ ಅವನಿಗೆ ಬಲಹೀನತೆ ಬಂದುಬಿಡುತ್ತೆ. ಶುಕ್ರ ಬಲಹೀನನಾದಾಗ ಮನಸ್ಸಿನಲ್ಲಿ ಕಳವಳ ಶುರುವಾಗುತ್ತೆ. ಸ್ತ್ರೀ ಪುರುಷರಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಗ್ತಕ್ಕಂಥದ್ದು, ಸಣ್ಣ ಸಣ್ಣದಕ್ಕೂ ಮನಸ್ತಾಪಗಳು ಬಂದ್ಬಿಡೋ ಸಾಧ್ಯತೆಗಳು, ಅದು ಹೆಚ್ಚಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಅವನು ಶುಕ್ರ ಹಲವಕ್ಕೆ ಕಾರಣೀಕರ್ತ. ಅವನು ಈ ಹೂವಿನ ವ್ಯಾಪಾರ, ಹಣ್ಣು, ಹಾಲು, ಹೈನು, ಸುಗಂಧ, ಪರಿಮಳ, ಮತ್ತು ದಾಂಪತ್ಯ, ಭಾರ್ಯ, ಹೆಂಡತಿಗೆ ಗಂಡ, ಹೀಗೆ ಒಂದಲ್ಲ ಹಲವು ಬಗೆಗಳಲ್ಲಿ ಮಾಂಗಲ್ಯ, ಮಂಗಳ ಅಂತ ಏನು ಅನಿಸುತ್ತೆ ಇವುಗಳಿಗೆಲ್ಲ ಅವನು ಅಧಿಪತಿ. ಅಂಥವನು ಬಲಹೀನನಾದಾಗ ಇವುಗಳಿಗೆಲ್ಲ ಕೊರತೆ ಉಂಟಾಗ್ಬಿಡುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಮುಖ್ಯವಾಗಿ ಮನಸ್ಸಿನ ಆನಂದ ಅಂತೇನು, ಸಂತೋಷ, ಉಲ್ಲಾಸ, ಎಂಟರ್ಟೈನ್ಮೆಂಟ್ ಅಂತೀವಲ್ಲ, ಅವುಗಳಿಗೆ ಕೊರತೆ ಜಾಸ್ತಿ ಆಗುತ್ತೆ. ಅಥವಾ ಅವುಗಳು ಹೆಚ್ಚಾಗಿ ಅದೂ ಒಂದು ನಮಗೆ ತೊಂದರೆ ಆಗಿಬಿಡುತ್ತೆ. ಈ ರೀತಿಯಲ್ಲಿ ವಯಸ್ಸ ಆಗೋ ಸಾಧ್ಯತೆ ಇರುತ್ತೆ. ಅದಿದ್ದರೂ ಅಭಾವ, ಇಲ್ಲದೇ ಇದ್ದರೂ ಅಭಾವ ಅಂತೀವಲ್ಲ, ಆ ಥರ ಆ ಸಾಧ್ಯತೆ ಹೆಚ್ಚಾಗುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು. ಯಾರ್ಯಾರು ವಸ್ತುತಃ ಅಲ್ಲಿ ಸ್ತ್ರೀಯರ ಉಡುಗೆ ತೊಡುಗೆ, ಆಭರಣಗಳು ಇತ್ಯಾದಿ ಏನಿದೆ, ಅಥವಾ ಅವರು ಬಳಸ್ತಕ್ಕಂಥ ಯಾವುದೇ ವಸ್ತು, ಒಂದು ನೈಲ್ ಪಾಲಿಶಿಂದ ಹಿಡಿದು ಅವರು ಅಲಂಕಾರ ಮಾಡಿಕೊಳ್ಳುವ ಎಲ್ಲ ಸಾಧನಗಳಿಗೆ ಆ ವ್ಯಾಪಾರದಲ್ಲಿ ಹೆಚ್ಚಿನ ಬಲ ಇದೆ, ಲಾಭ ಉಂಟಾಗುತ್ತೆ ಅಂತಲೇ ಶಾಸ್ತ್ರಕರು ನಿರೂಪಣೆ ಮಾಡ್ತಾರೆ. ಆದರೆ ಶತ್ರುಕ್ಷೇತ್ರದಲ್ಲಿ ಸಂಚರಿಸುವ ಹಾಗೆ ದ್ವಿಕ್ಷೇತ್ರೇ ಅಲ್ಪಂ ಅಂತಲೇ ಹೇಳಿದೆ. ಎಲ್ಲವನ್ನು ಪರಿಶೀಲಿಸ್ಕೊಳ್ಬೇಕು. ಒಂದು ಮಾತು, ಒಂದು ಗ್ರಂಥ ಆಧಾರ ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಹಲವನ್ನು ಪರಿಶೀಲಿಸ್ಕೊಂಡು ಯಾವುದು ಬಲ ನೋಡಿಕೊಂಡು ಆಮೇಲೆ ನಿರ್ಣಯ ಮಾಡಬೇಕು ಫಲವನ್ನು. ಹೀಗೆ ಇರಲಿ. ಅಂತೂ ನಾವು ಆನಂತರದಲ್ಲಿ ರಾಶಿ ಫಲದಲ್ಲಿ ಅದರ ವಿಚಾರವಾಗಿ ಗಮನಿಸೋಣ. ಅಂತೂ ಶುಕ್ರನ ಪರಿವರ್ತನೆ ಸ್ವಲ್ಪ ತೊಡಕನ್ನು ತರಬಹುದು. ಹೀಗಾಗಿ ಶುಕ್ರ ಸನ್ನಿಧಾನ ಅಂತಂದರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪವನ್ನು, ಅವರೇ ಕಾಳನ್ನು ಅಥವಾ ಪದ್ಮ ಹೇಳಿದ್ನಲ್ಲ, ಪದ್ಮ ಪತ್ರವನ್ನು ತಗೊಂಡು ಹೋಗಿ ಕೊಡ್ತಕ್ಕಂಥ ತುಂಬ ಒಳ್ಳೆಯದು. ಹೀಗಾಗಿ ಆ ಒಂದು ಸೇವೆಯಿಂದ ಶುಕ್ರನ ತೊಡಕು ನಿವಾರಣೆಯಾಗುತ್ತೆ. ಆ ಪ್ರಯತ್ನ ಸಾಧ್ಯವಾದರೆ ಈ ಶನಿವಾರ ವಿಷ್ಣು ಸನ್ನಿಧಾನಕ್ಕೆ, ಮಹಾಲಕ್ಷ್ಮಿ ಸಹಿತ ವಿಷ್ಣು ಸನ್ನಿಧಾನ ಇದ್ದರೆ ಬಹಳ ಒಳ್ಳೆಯದು. ಲಕ್ಷ್ಮೀ ವೆಂಕಟೇಶ್ವರ ಸನ್ನಿಧಾನವೋ ಇನ್ಯಾವುದೋ ಲಕ್ಷ್ಮೀಕಾಂತ ಹೀಗಿದ್ದಾವಲ್ಲ, ಅನೇಕ ವಿಷ್ಣು ಸನ್ನಿಧಾನಗಳಲ್ಲಿ ಹೋಗಿ ಈ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.